ನಮಸ್ಕಾರಗಳು. ಉಡುಪಿ ಟೆನ್ನಿಸ್ ಅಸೋಸಿಯೇಷನ್ ಅರ್ಪಿಸುತ್ತಿರುವಂತಹ ಹಾಗೂ CPL ಲೇಔಟ್ ಪ್ರಾಯೋಜಿಸುತ್ತಿರುವಂತಹ ಉಡುಪಿ ಟೆನ್ನಿಸ್ ಪ್ರೀಮಿಯರ್ ಲೀಗ್ 2025ನ ಪ್ಲೇಯರ್ಸ್ ಆಕ್ಷನ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿರುವಂಥದ್ದು. ಈ ಆಕ್ಷನ್ನ ಮೊದಲಿಗೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೊದಲಿಗೆ ನೆರೆದಿರುವಂತಹ ಎಲ್ಲ ಸಭಾಗೃಹಗೌಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅತಿಥಿವರೇಣ್ಯರನ್ನು ವೇದಿಕೆ ಕರೆಯುವಂತಹ ಸಮಯ. ಮೊದಲಿಗೆ ದೇವಾನಂದ್, ಪ್ರೆಸಿಡೆಂಟ್ ಆಫ್ ಉಡುಪಿ ಜಿಲ್ಲಾ ಲಾನ್ ಟೆನ್ನಿಸ್ ಅಸೋಸಿಯೇಷನ್, ಅರುಣ್ ಶೇರಿಗಾರ್, ಪ್ರೆಸಿಡೆಂಟ್ ಆಫ್ ಈವ್ನಿಂಗ್ ಶಟಲ್ ಫ್ರೆಂಡ್ ಅಸೋಸಿಯೇಷನ್, ತೀರ್ಥೇಶ್, ಜ್ಞಾನದೇವ್, ಶಂಕರ್ ಸುವರ್ಣ ಇವರೆಲ್ಲರನ್ನೂ ಕೂಡ ಉಡುಪಿ ಟೆನ್ನಿಸ್ ಪ್ರೀಮಿಯರ್ ಲೀಗ್ 2025ನ ಆರ್ಗನೈಸರ್ಸ್ ಆಗಿರುವಂತಹ ನಿಖಿಲ್, ಟೆನ್ನಿಸ್ ಕೋಚ್ ದಯಾನಂದ್ ರೆಡ್ಡಿ, ಡಾಕ್ಟರ್ ರಾಮಚಂದ್ರ ಪಾಟ್ಕರ್ ಸರ್ ಎಲ್ಲರೂ ಕರೆತರಬೇಕಾಗಿ ವಿನಂತಿ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಂ ಅದ್ವೈತಪೂರ್ಣಂ ಆದಿಪೂಜಿತ ಗಣಪನನ್ನ ಮನಸಾರೆ ಸ್ಮರಿಸುತ್ತಾ ಉಡುಪಿ ಟೆನ್ನಿಸ್ ಪ್ರೀಮಿಯರ್ ಲೀಗ್ 2025ನ ಪ್ಲೇಯರ್ಸ್ ಆಕ್ಷನ್ನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಭಾಗೃಹಗಣ್ಯರನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ರಾಮಚಂದ್ರ ಪಾಟ್ಕರ್ ಸರ್. ಶುಭ ಮಧ್ಯಾಹ್ನದ ಎಲ್ರಿಗೂ ನಮನಗಳನ್ನು ಸಲ್ಲಿಸಿಕೊಂಡು 2025ರ ಉಡುಪಿ ಟೆನ್ನಿಸ್ ಪ್ರೀಮಿಯರ್ ಲೀಗ್ ಬರುವ 23 ಮತ್ತು 24ರಂದು ನಮ್ಮ ಅಜ್ಜರ್ಕಾಡು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೀಲಿಕ್ಕಿದೆ. ಮೋಸ್ಟ್ಲಿ ಒಂದು ತಿಂಗಳಿಂದ ನಾವು ಇದು ಮಾಡ್ತಿದ್ರೆ ಸಹ ನಮಗೆ ಕೊನೆ ಕ್ಷಣದಲ್ಲಿ ತಾವೆಲ್ಲರೂ ಟೀಮ್ ಓನರ್ಸ್ ಆಗಿ ಸ್ಪಂದಿಸಿದಿರಿ. ಫಸ್ಟಿಗೆ ಬಾಯಿ ಮಾತಲ್ಲಿ ಎಲ್ಲ ಹೇಳಿದಿರಿ, ತುಂಬ ಮಂದಿ ಇದ್ದರೂ ನಮ್ಮವರಿಗೆ ಒಂದು ಕೊಟ್ಟರೆ ನಮಗೆ ಬಹಳ ಸಂತೋಷ ಹೇಳಿ ನಾವಿದ್ದೆವು. ಹಾಗೆ ನಮ್ಮವ್ರ ಕೊನೆ ಕ್ಷಣದಲ್ಲಿ ತುಂಬ ಮಂದಿ ನಮಗೆ ಓನರ್ಶಿಪ್ ಬೇಕು ಹೇಳಿದರು. ಬಟ್ ನಮ್ಮ ಗೋವಾದವರು ಅವರು ಬೇಗ ಕೇಳಿದ್ರಿಂದ ನಾವು ಬೇಗ ಕೊಟ್ಟು ಸಹ ಆಯಿತು, ಇದು ಸಹ ಆಯಿತು. ನಾವು ಬಹಳ ಸಂತೋಷ. ಒಂದು ಗೋವಾದಿಂದ ಒಂದು ನಮ್ಮ ಟೀಮನ್ನು ಪರ್ಚೇಸ್ ಮಾಡಿದ್ದಾರೆ ಹೇಳಿದರೆ ನಮ್ಮ ವತಿಯಿಂದ ನಾವು ಅವರಿಗೆ ಬಹಳ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾದ್ದು. ಈ ಟೆನ್ನಿಸ್ ಟೂರ್ನಮೆಂಟ್ ಬಹಳ ಯಶಸ್ವಿ ರೀತಿಯಲ್ಲಿ ನಡೀತದೆ, ನಡೆಸಿ ಕೊಡ್ತೀರಿ ಹೇಳಿ ನಮಗೆ ಭರವಸೆ ಇದೆ. ಎಲ್ಲರೂ ಟೆನ್ನಿಸ್ ಪ್ಲೇಯರ್ಸ್ ಮತ್ತು ಒಂದು ಸ್ಪಿರಿಟಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲಿ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಇದಕ್ಕೆ ನಮಗೆ ಧ್ವನಿಗೂಡಿಸಬೇಕು ಹಾಗೂ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಎಲ್ಲ ಓನರ್ಸ್ನಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮ್ಯಾಚ್ 23 ಮತ್ತು 24 ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮ್ಮ ದಯಾನಂದ್ ರೆಡ್ಡಿ ಸರ್ ಹೇಳ್ತಾರೆ. ಸಾಕಷ್ಟು ನಮಗೆ ಎಂಟ್ರೀಸ್ ಬಂದಿದೆ, 150 ಎಂಟ್ರೀಸ್ ಬಂದಿದೆ. ಹಿಂದೆ ತೆಗೆಯುವವರು ನಿನ್ನೆ ಒಂದು 3 ಮಂದಿ ಮಾತ್ರ ಹಿಂದೆ ತೆಗೆದಿದ್ದಾರೆ. ಬೇರೆ ಎಲ್ಲ ರೀತಿಯಲ್ಲಿ ಸಹ ನಾವು ಮತ್ತೆ ಓನರ್ಸ್ ಪ್ಲೇಯರ್ಸ್ ಬಿಟ್ಟರೆ ನಾವು ಎಲ್ಲಿ ಕಲೆಕ್ಷನ್ಗೆ ಅಂತೇಳಿ ನಾವು ಎಲ್ಲಿ ಹೋಗಲಿಲ್ಲ. ನಾವು ನಮಗೆ ಅದರಲ್ಲಿ ಇದಾಗ್ತದೆ. ಸ್ಪಾನ್ಸರ್ಡ್ ಬೈ ನಮ್ಮ CPC ಲೇಔಟ್ ಇದೆ, CPC ಲೇಔಟ್ ಸ್ಪಾನ್ಸರ್ಡ್ ಟೂರ್ನಮೆಂಟ್ ಇದು. ಹಾಗಾಗಿ ಮುಖ್ಯವಾಗಿ ನಾನು CPC ಲೇಔಟ್ ನಮ್ಮ ಆತ್ಮೀಯರಿಗೆ, ನಾನು ಹಿರಿಯರಿಗೆ ನಾನು ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇವಾನಂದ್ ಸರ್, ಉಡುಪಿ ಜಿಲ್ಲಾ ಲಾನ್ ಟೆನ್ನಿಸ್ನ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರು ಈ ಒಂದು ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಹಾಗೂ ನಾಡ್ದು ನಡೆಯುವ ಕಾರ್ಯಕ್ರಮಕ್ಕೆ ಸಹ ಅವರು ಯಾವತ್ತೂ ನಮ್ಮ ಅಧ್ಯಕ್ಷರೇ. ಹಾಗೆ ಅವರನ್ನು ಈ ಒಂದು ಸಂದರ್ಭದಲ್ಲಿ ಒಂದು ಆಕ್ಷನ್ನ ಪ್ರಾರಂಭದಲ್ಲಿ ಅವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ದಯಾನಂದ್ ಸರ್ ಹೂವನ್ನು ಕೊಟ್ಟು ಸ್ವಾಗತಿಸುವಂತೆ ನಾನು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ CPC ಲೇಔಟ್ನ ಭಾರಿ ಖ್ಯಾತ ಆಟಗಾರರು ಹಾಗೂ ಯಾವತ್ತು ನಮಗೆ ಆಡುವಾಗ ನಗಿಸ್ಕೊಂಡಿರುವಂಥವರು ಶಂಕರ್ ಸುವರ್ಣ ಸರ್ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರಾಮದಾಸ್ ಸರ್ ಅವರು
ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸುವಂತೆ ನಾನು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಶಟಲ್ ಈವ್ನಿಂಗ್ ಶಟಲ್ ಕ್ಲಬ್ಬಿನ ಅಧ್ಯಕ್ಷರು ಅರುಣ್ ಶೇರಿಗರ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಮೇಲಿನ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಖಿಲ್ ಸರ್ ಅವರನ್ನು ಹೂವನ್ನು ನೀಡಿ ಗೌರವಿಸುವುದರೊಂದಿಗೆ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. CPC ಲೇಔಟ್ನ ಇತ್ತೀಚೆಗಿನ ಬಹಳ ಸ್ಟಾರ್ ಆಟಗಾರರು ತೀರ್ಥೇಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಹ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಿಲಿನ್ ಇವರು ಅವರಿಗೆ ಹೂವನ್ನು ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡುವವರು ನಮ್ಮ ಗಿರೀಶ್ ಸರ್ ಅವರು. ಈಗ ಇತ್ತೀಚೆಗೆ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಹ ಬಹಳಷ್ಟು ಫಾಸ್ಟಾಗಿ ಮತ್ತು ಡೈಲಿ ಇರುವಂತಹ ಒಂದು ವ್ಯಕ್ತಿ ನಮಗೆ ಅವರು. ಆ್ಯಕ್ಚುಲಿ ವಿನೋದ್ ಸರ್ ಮತ್ತು ನಮ್ಮ ಶಶಿಯಣ್ಣ ಇರ್ತಿದ್ರು, ಅವರಿಗೆ ಏಜ್ ಈಗ ಕಳೆದದ್ರಿಂದ ಈಗ ಯಂಗ್ಸ್ಟರ್ಸಲ್ಲಿ ಇರುವವರು ಅವರು. ಹಾಗೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಯು ಸರ್. ಇವರಿಗೆ ಭುವನ್ ಪಾಟ್ಕರ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸುವಂತೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಈ ಕಾರ್ಯಕ್ರಮಗಳಿಗೆ, ಈ ಒಂದು ಟೆನ್ನಿಸಿಗೆ ಸೈಲೆಂಟಾಗಿ ಸ್ಪಂದಿಸುವವರು ಜ್ಞಾನದವರವರು. ಎಲ್ಲ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹಾಗೂ ಎಲ್ಲ ಟೀಮ್ಗಳು ಮತ್ತು ಪ್ಲೇಯರ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಸಹ ಸಹಕರಿಸಿದ್ದಾರೆ ನಮಗೆ. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಮೇಶ್ ಇವರು ಹೂವನ್ನು ಕೊಟ್ಟು ಗೌರವಿಸುವಂತೆ ಸ್ವಾಗತಿಸುವಂತೆ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಹೋಟೆಲ್ ಟ್ರೀ ಸೂಟ್ ಇವರು ಬಹಳಷ್ಟು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಸಹ ಈ ಒಂದು ಹೋಟೆಲ್ನ ಎಲ್ಲ ಮ್ಯಾನೇಜ್ಮೆಂಟ್ಗೆ ನಾನು ಆಭಾರಿಯಾಗಿದ್ದೇವೆ ಹಾಗೂ ಅವರ ಎಲ್ಲ ಸ್ಟಾಫನ್ನು ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಲಿಕ್ಕೆ ಮುಖ್ಯ ಕಾರಣಕರ್ತರು ರಾಮದಾಸ್ ಸರ್ ಅವರು. ಮೋಸ್ಟ್ಲಿ ಅವರು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ನಡೆಸಿಕೊಡ್ತಾರೆ, ಆದರೆ ನಮಗೆ ಸ್ವಲ್ಪ ಟೆನ್ಷನ್ ಸಹ ಕೊಡ್ತಾರೆ. ಹಾಗೆ ನಿನ್ನೆ ರಾತ್ರಿ ಎಲ್ಲ ಬೇರೆ ಕಡೆ ಆಕ್ಷನಲ್ಲಿ ಇದ್ದು ಇವತ್ತು ಬೆಳಿಗ್ಗೆ ಕಾಲೇ ರಿಸೀವ್ ಮಾಡಲಿಲ್ಲ. ನನಗೆ ಇಲ್ಲೇ ಅರ್ಧ BP ರೈಸ್ ಆಗಿಬಿಟ್ಟಿದೆ. ಎಲ್ಲಿದ್ದಾರೆ ಸರ್, ಎಲ್ಲಿದ್ದಾರೆ, ಮತ್ತೆ ಅವ್ರ ಮನೆ ಹೋಗಿ ಕರ್ಕೊಂಡು ಬಂದರೆ. ಎನಿವೆ ಒಳ್ಳೆ ರೀತಿಯಲ್ಲಿ ಅವರು ಎಲ್ಲವೂ ನಡೆಸಿಕೊಡ್ತಾರೆ. ಹಾಗಾಗಿ ಅವರನ್ನು ಸಹ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರು ವೇದಿಕೆಗೆ ಬಂದ ನಮ್ಮ ಅಧ್ಯಕ್ಷರಲ್ಲಿ ಹೂವನ್ನು ಪಡ್ಕೊಳ್ಳುವಂತೆ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುವ 6 ತಂಡಗಳ ಓನರ್ಸ್ನವರು ನಿಮಗೆ ಮತ್ತೆ ಹೂ ಮತ್ತು ಲೋಗೋವನ್ನು ಕೊಟ್ಟು ಮತ್ತೆ ಸ್ವಾಗತಿಸ್ತಾರೆ. ಅದಕ್ಕಿಂತ ಮೊದಲು ನೀವು ಈ ನಮ್ಮ ಮೇಲಿನ ವಿಶ್ವಾಸಕ್ಕೆ ಮತ್ತು ಈ ಕ್ರೀಡೆಗೆ ಒತ್ತು ಕೊಟ್ಟು ಬಂದಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮೊಂದಿಗಿರಲಿ ಅಂತ ಎಲ್ಲ 6 ತಂಡಗಳ ಓನರ್ಸ್ ಒಂದೇ ಮಾತಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ದಯಾನಂದ್ ರೆಡ್ಡಿ ಮತ್ತು ನಿಖಿಲ್ ಸರ್ ಅವರು ಇಲ್ಲಿದ್ದಾರೆ. ಎಲ್ಲ ಅವರ ಮುಖಾಂತರ ನಡೀತದೆ. ಮತ್ತು ಅವರ ಸ್ಟೂಡೆಂಟ್ಸ್ ಸಹ ಇಲ್ಲಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಎಲ್ಲ ಬಂದಂತಹ ಎಲ್ಲರಿಗೆ ಸಹ ನಾನು ಒಂದೇ ಮಾತಲ್ಲಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿ ತಮ್ಮ ಪ್ರಾಸ್ತಾವಿಕ ನುಡಿಯಿಂದಲೇ ಸ್ವಾಗತಿಸಿದಂತಹ ಶ್ರೀಯುತ ಡಾಕ್ಟರ್ ರಾಮಚಂದ್ರ ಪಾಟ್ಕರ್ ಸರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪ್ರೀತಿ ಹಾಗೂ ಗೌರವದ ಸಂಕೇತವಂತಹ ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಿಖಿಲ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಕಾರ್ಯಕ್ರಮವನ್ನು ಕುರಿತು ದೇವಾನಂದ್ ಸರ್ ಒಂದೆರಡು ಹಿತ ನುಡಿಯಬೇಕಾಗಿ ಕೇಳಿಕೊಳ್ತಿದ್ದೇನೆ.
ವೇದಿಕೆಯ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ 6 ಆಕ್ಷನ್ ಬಿಡ್ಡಿಂಗಿಗೆ ಬಂದಿರುವಂಥ ತಂಡದ ಓನರ್ಗಳೇ ಹಾಗೂ ಕ್ರೀಡಾಪಟುಗಳೇ, ಈ ಒಂದು ಆಕ್ಷನನ್ನು ಇವತ್ತಿಲ್ಲಿ ಆಯೋಜನೆ ಮಾಡಿದಂಥ ರಾಮಚಂದ್ರ ಪಾಟ್ಕರ್, ದಯಾನಂದರು ಹಾಗೂ ನಿಖಿಲ್ರು, ಹಾಗೆ ನಮ್ಮ CPCಯ ಪದಾಧಿಕಾರಿಗಳೇ, ಇದೊಂದು ಹೊಸ ಅನುಭವ ನನಗೆ. ನನ್ನ ಒಂದು ಕ್ರೀಡಾ ಜೀವನದಲ್ಲಿ ಭಾಳಷ್ಟು ಟೆನ್ನಿಸನ್ನು ಆಡಿರ್ತೇನೆ ಹಾಗೂ ಕ್ರಿಕೆಟನ್ನು ಕೂಡ ಆಡಿರ್ತೇನೆ, ಶಟ್ಲನ್ನು ಕೂಡ ಆಡಿರ್ತೇನೆ. ಈಗ ಕ್ರಿಕೆಟ್ ಮತ್ತು ಶಟ್ಲ್ನಲ್ಲಿ ಕೂಡ ಈಗ ಇದೊಂದು ಪ್ರೀಮಿಯರ್ ಲೀಗ್ ಭಾಳಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ. ನಮ್ಮ ಟೆನ್ನಿಸ್ನಲ್ಲಿ ಸ್ವಲ್ಪ ಇದು ಈ ಜನಪ್ರಿಯತೆಯನ್ನು ಪಡಿಬೇಕಷ್ಟೇ. ಅಂಥ ಒಂದು ಸಂದರ್ಭದಲ್ಲಿ ಈ ವರ್ಷ ನಮ್ಮ ಪಾಟ್ಕರ್ ಅವರ ಒಂದು ಮುಂದಾಳತ್ವದಲ್ಲಿ, ನೇತೃತ್ವದಲ್ಲಿ ಟೆನ್ನಿಸ್ ಕ್ರೀಡಾಪಟುಗಳಿಗೆ ಒಂದು ಪ್ರೀಮಿಯರ್ ಲೀಗನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಬಹುಶಃ ಮಾನ್ಸೂನ್ನಲ್ಲಿ, ಮಳೆಗಾಲದಲ್ಲಿ ಈ ಒಂದು ಟೆನ್ನಿಸ್ ಪ್ರೀಮಿಯರ್ ಲೀಗನ್ನು ಮಾಡಲಿಕ್ಕೆ ವ್ಯವಸ್ಥೆ ಇರುವಂಥ ಒಂದೇ ಒಂದು ಅಂಗಣ ಇದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಉಡುಪಿ ಮಾತ್ರ. ಆ ಒಂದು ಅದೃಷ್ಟ ನಮಗಿದೆ, ಉಡುಪಿಯ ಟೆನ್ನಿಸ್ ಕ್ರೀಡಾಪಟುಗಳಿಗಿದೆ. ಇಂಥ ಒಂದು ಒಳ್ಳೆಯ ಭವ್ಯವಾದ ಇಂಡೋರ್ ಸ್ಟೇಡಿಯಂ ಇರುವಂಥ ಉಡುಪಿಯವರು ಈ ಒಂದು ಪ್ರೀಮಿಯರ್ ಲೀಗನ್ನು ಮಾಡುವುದು ಕೂಡ ಅತ್ಯಂತ ಒಂದು ಸೂಕ್ತ. ಇದನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಬರಬೇಕು. ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಯುವ ಆಟಗಾರರಿದ್ದಾರೆ, ಕಿರಿಯ ಆಟಗಾರರಿದ್ದಾರೆ. ಅವರಿಗೆಲ್ಲ ಒಂದು ಮುಂದಿನ ದಿನಗಳಲ್ಲಿ ಅವರ ಒಂದು ಪ್ರತಿಭೆಯನ್ನು ಬೆಳಗಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಇಂಥ ಟೂರ್ನಮೆಂಟ್ಗಳು ಭಾಳಷ್ಟು ಬರ್ತಾ ಇರಬೇಕು. ಇವತ್ತಿನ ಒಂದು ಆಕ್ಷನನ್ನು ನಿಮ್ಮ ಒಂದು ಏನು ನಿಯಮಾವಳಿಯ ಪ್ರಕಾರ ನೀವು ಮಾಡ್ತಾ ಬರ್ತೀರಿ, ಅದು ಕೂಡ ಒಂದು ರೀತಿಯಲ್ಲಿ ನೋಡುವಂಥ ಒಂದು ಕಾರ್ಯಕ್ರಮ. ಬಹುಶಃ ಚುಟುಕಾಗಿ ಮಾತಾಡಲಿ ಅಂತ ಹೇಳಿ ಉಳಿದವರೆಲ್ಲ ಮಾತಾಡಲಿಕ್ಕೆ ಬಯಸಲಿಲ್ಲ, ನೀವೇ ಮಾತಾಡಿ ಅಂತ ಹೇಳಿದರು. ನಾನು ಕೂಡ ಇನ್ನೊಂದು ತ್ವರಿತವಾದ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರೋದ್ರಿಂದ ಈ ಒಂದು ನಿಮ್ಮ ಆಕ್ಷನ್ ಕಾರ್ಯಕ್ರಮ ಯಶಸ್ವಿ ಆಗಲಿ. ಎಲ್ಲ ಟೀಮಿನವರು ಕೂಡ ನಿಮ್ಮ ಒಂದು ಈ ನಿಯಮಾವಳಿಯ ಪ್ರಕಾರ ಆಕ್ಷನನ್ನು ಮಾಡಿ ಈ ಒಂದು 23-24 ಆಗಸ್ಟ್ 23-24ರಂದು ನಡೆಯಲಿರುವ ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ಕೂಡ ಯಶಸ್ವಿ ಆಗಲಿ. ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಹಿತನುಡಿಗಳನ್ನು ಆಡಿದಂತಹ ಸರಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇದೀಗ 6 ಟೀಮ್ ಮಾಲಕರನ್ನು ನಮ್ಮ ಟೆನ್ನಿಸ್ ಪೆಡಲ್ ಆಕ್ಷನ್ ಅನ್ನು ನೀಡಿ ಗೌರವಿಸುವುದು, ಹಾಗೆಯೇ ಪ್ರೀತಿಯ ಸಂಕೇತವಾದಂತಹ ಹೂಗುಚ್ಛವನ್ನು ನೀಡಿ ಗೌರವಿಸುವಂತಹ ಸಮಯ. ಮೊದಲನೆಯದಾಗಿ ಟೀಮ್ ವೆಸ್ಟ್ ಕೋಸ್ಟ್ನ ಮಾಲಕರಾದಂತಹ ಹರ್ಷವರ್ಧನ್ ರಾವ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇವರಿಗೆ ಅಧ್ಯಕ್ಷರಾದಂತಹ ದೇವಾನಂದ್ ಇವರು ಪೆಡಲ್ ಹಾಗೂ ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಮುಂದೆ ಯುನಿಟಿ ಆಸೆಸ್ನ ಮಾಲಕರಾದಂತಹ ಅಜ್ಮಲ್ ಎನೆಪೊಯ್ಯ ಸರ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇವರಿಗೂ ಕೂಡ ಅಧ್ಯಕ್ಷರೇ ಆಗಿರುವಂತಹ ದೇವಾನಂದ್ ಸರ್ ಇವರು ಟೆನ್ನಿಸ್ ಪೆಡಲ್ ಹಾಗೂ ಹೂಗುಚ್ಛವನ್ನು ನೀಡುವುದರ ಮೂಲಕ ಗೌರವಿಸಬೇಕು.
ಮುಂದುವರೆದು ಗೋವಾ ಎಕ್ಸ್ಪ್ರೆಸ್ನ ಮಾಲಕರಾದಂತಹ ದೀಪಕ್ ನಾಯಕ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇವರಿಗೆ ಶಂಕರ್ ಸರ್ ಇವರು ಟೆನ್ನಿಸ್ ಪೆಡಲ್ ಹಾಗೂ ಹೂಗುಚ್ಛವನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. BSc ಫ್ಯಾಲ್ಕನ್ಸ್ನ ಮಾಲಕರಾದಂತಹ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಹಾಗೂ ಬಿಜಿ ನಾಯರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇವರಿಗೆ ಗಿರೀಶ್ ಇವರು ಟೆನ್ನಿಸ್ ಪೆಡಲ್ ಹಾಗೂ ಹೂಗುಚ್ಛವನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮುಂದುವರೆದು ಕೋಸ್ಟಲ್ ಲಾಬ್ಸ್ಟರ್ನ ಮಾಲಕರಾದಂತಹ ಪ್ರದೀಪ್ ಕುಂದರ್ ಇವರು ವೇದಿಕೆಗೆ ಪ್ರಮೋದ್ ಕುಂದರ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇವರಿಗೆ ತೀರ್ಥೇಶ್ ಇವರು ಗೌರವದ ಪೆಡಲ್ ಆಕ್ಷನ್ ಹಾಗೂ ಪ್ರೀತಿಯ ಸಂಕೇತವಾದ ಹೂಗುಚ್ಛವನ್ನು ನೀಡಬೇಕು. ಮುಂದುವರೆದು ಉಡುಪಿ ವಾರಿಯರ್ಸ್ನ ಅಧ್ಯಕ್ಷರಾದಂತಹ ಮಾಲಕರಾದಂತಹ ರಾಘವೇಂದ್ರ ಸರ್ ಇವರು ವೇದಿಕೆಗೆ ಬರಬೇಕು. ಇವರಿಗೆ ಡಾಕ್ಟರ್ ರಾಮಚಂದ್ರ ಪಾಟ್ಕರ್ ಸರ್ ಹೂಗುಚ್ಛ ಮತ್ತು ಪೆಡಲ್ ಆಕ್ಷನ್ ಪೆಡಲನ್ನು ಸ್ವೀಕರಿಸಿದಂತಹ ಎಲ್ಲ ಮಾಲಕರಿಗೂ ಕೂಡ ಈಗ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಿತವಚನಗಳನ್ನು ನೀಡಿ ನಮಗೆ ಸಹಕರಿಸಿರುವ ಶ್ರೀ ದೇವಾನಂದ್ ಸರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಮತ್ತೊಂದು ಕಾರ್ಯಕ್ರಮಕ್ಕೆ ತೆರಳುವುದರಿಂದ ಈ ಒಂದು ಕಾರ್ಯಕ್ರಮದಿಂದ ಅವರು ಹೋಗ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಇದೀಗ ಟ್ರೋಫಿ ಅನಾವರಣ ಕಾರ್ಯಕ್ರಮವು ಶುರುವಾಗಲಿದ್ದು 6 ತಂಡಗಳ ಮಾಲಕರು ವೇದಿಕೆಗೆ ಬಂದು ಟ್ರೋಫಿ ಅನಾವರಣ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತಿದ್ದಾನೆ. ಟ್ರೋಫಿ ಅನಾವರಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ